ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಹೇಳಿ ಅಪ್ಪಯ್ಯ? ನಿನ್ ತಮ್ಮ ಸಿದ್ದೇಗೌಡ ಕಲ. ನೀಲು ನನ್ನ ಅಪ್ಪಯ್ಯನ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಲೋ ಏನೋ. ಇವಳಿಗೆ ಮುಖ ತೋರ್ಸಕ್ಕೆ ಒಂಥರ ಆಯ್ತದಲ್ಲ. ಅದು ಅಲ್ಲದೆ ಸಿದ್ದು ಜೊತೆ ಮಾತಾಡಿದ್ನು ಬೇರೆ ನೋಡ್ಬಿಟ್ಟವಳೆ. ಹಂಗೇನಾರ ಇವಳಿಗೆ ಈ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದ್ರೆ, ಇವಳು ಏನಾರ ಕೇಳ್ಬಿಟ್ರೆ ಏನಂತ ಹೇಳಪ್ಪ. ಏನ್ರಿ ಇವತ್ತು ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತ್ಬಿಟ್ಟಿದ್ದೀರಾ? ಮಾತಾಡಕ್ ಏನು ಇಲ್ವಾ ಅಥವಾ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಾ? ಏನು ಇಲ್ಲ ಕಣಮಿ, ಸುಮ್ಕ ಹಂಗೆ ನಿಂತ್ಕಂದಿ. ಹೌದಾ? ನಿಮ್ ಮುಖ ನೋಡಿದ್ರೆ ಏನು ಮಾತಾಡಕ್ಕಿಲ್ದೆ ಸುಮ್ಮನೆ ನಿಂತ್ಕೊಂಡಾಗಿಲ್ವಲ್ಲ? ಏನಿಲ್ಲ ಅಂತ ಹೇಳದ್ನಲ್ಲ ಮೇ. ನೀವೊಂದು ನೀಲು, ಏನು ಕೇಳೋದಿಲ್ವೇ? ಅದೇ ನಿನ್ನೆ ನಾನು ಎಲ್ಲೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಏನು ಮಾಡ್ತಿದ್ದೆ ಅಂತೇನು ಕೇಳೋದಿಲ್ವೇ? ಎಲ್ಲ ನನಗೆ ಗೊತ್ತಿರೋದೇ ತಾನೆ. ಮತ್ತೊಂದ್ಸಲಿ ಅದನ್ನ ನಿಮ್ಮ ಬಾಯಲ್ಲಿ ಕೇಳೋದಿಕ್ಕೇನಿದೆ? ಅಯ್ಯೋ, ಇದೇನಪ್ಪ ಹಿಂಗಾಗೋಯ್ತು. ಇವಳೆಲ್ಲ ಕೇಳಿಸ್ಕೊಬಿಟ್ಟವಳೆ ಅನ್ನಿಸ್ತದೆ. ಇನ್ನೆಲ್ಲಿ ಹೋಗಿರ್ತೀರಾ? ಯಾವಾಗಲೂ ಹೋಗೋ ಹಾಗೆ ನಿಮ್ಮ ಅಪ್ಪನ ಹಿಂದೆ ಹೋಗಿರ್ತೀರಾ. ಸ್ವಂತ ಬುದ್ಧಿ ಅಂತೂ ಇಲ್ಲ ನಿಮಗೆ. ಅವ್ರು ಹೇಳಿದ ಚಾಕ್ರಿ ಮಾಡಿಕೊಂಡು ಬಿದ್ದಿರೋದು ಅಷ್ಟೇ ತಾನೇ ನಿಮ್ಮ ಕೆಲಸ. ನೆನ್ನೆನೂ ಹಾಗೆ ಅವ್ರದ್ದೇ ಯಾವುದೋ ಜುಜ್ವಿ ಕೆಲಸ ಮಾಡೋಕ್ಕೆ ಅಂತ ಹೋಗಿರ್ತೀರ ಅಷ್ಟೇ. ಅದು ಬಿಟ್ಟು ಇನ್ನೇನ್ರಿ ಮಾಡಕ್ಕೆ ಬರುತ್ತೆ ನಿಮಗೆ? ಅದು ಹಂಗಲ್ಲ ನೀಲು, ಅಪ್ಪನ ಜೊತೆಗೆ ಅದು ಕೆಲಸ. ಸುಮ್ಮನೆ ಹೇಳಿದ ಕತೆನೇ ಹಳೆ ಟೇಪ್ ರೆಕಾರ್ಡರ್ ಥರ ಸುತ್ತಾ ಇರಬೇಡಿ. ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೆ. ನನಗೆ ಎಲ್ಲ ವಿಷಯನೂ ಗೊತ್ತಿದೆ. ಏನು ಹೇಳ್ತಿದ್ದಾಳಪ್ಪ ಇವಳು? ಎಲ್ಲ ಒಟ್ಟೊಟ್ಟಂಗೆ ಮಾತಾಡ್ತಾವಳೆ. ಇವಳು ಮಾತಾಡ್ತಿರೋ ರೀತಿ ನೋಡ್ತಿದ್ರೆ ಇವಳು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಬಿಟ್ಟವಳೆ ಅನ್ನಿಸ್ತದಲ್ಲ. ಶಿವನೇ, ಏನು ಮಾಡ್ನಪ್ಪ ಈಗ? ಗೊತ್ತಾಯ್ತಾ ಇಲ್ವಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.